ಕುಡಿದ ನಶೆಯಲ್ಲಿ ಹಣ ವಸೂಲಿಗಿಳಿದಿದ್ದಾರೆ ಫೈನಾನ್ಸ್ ಸಿಬ್ಬಂದಿ. ನೋಡಿ, ಇದು ಇನ್ನೊಂದು ಹಂತ. ಇದು ಕುಡಿದು ಬಂದು ಮನೆ ಎದುರು ಗಲಾಟೆ ಮಾಡಿದ್ದಾರೆ. ವಿಜಯಪುರದ ಇಂಡಿ ಪಟ್ಟಣದ ಅಂಜುಮನ್ ಗಲ್ಲಿಯಲ್ಲಿ 45,000 ಸಾಲ ಪಡೆದಿದ್ದ ಶಾಹಿರಾ ಬಾನು ಒಂದು ಕಂತು ಮಿಸ್ ಆಗಿದ್ದಕ್ಕೆ ಮನೆಗೆ ಬಂದು ಗಲಾಟೆ, ಅದು ಕುಡ್ಕೊಂಡ್ಬಂದು. ಇದು ಕ್ರಿಮಿನಲ್ ಅಫೆನ್ಸ್. ಇದು ಬೇಕಾದ್ರೆ ಕಂಪ್ಲೇಂಟ್ ಕೊಡ್ಬೋದು. ಕುಡ್ಕೊಂಡು ಬಂದು ಗಲಾಟೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ಬೋದು. ಕುಡಿದು ಗಲಾಟೆ ಮಾಡಿದ್ದಾರೆ ಅಂತ, ಇವರು ಸಾಲ ವಸೂಲಾತಿಗೆ ಬಂದಿದ್ದಾರೆ ಅಂತ ಅಲ್ಲ ನಾ ಹೇಳ್ತಾ ಇರೋದು. ಕುಡ್ಕೊಂಡು ಬಂದಿದ್ದಾರೆ ಅಂತಕ್ಕಂಥದ್ದೇ ದೊಡ್ಡ ಅಫೆನ್ಸ್ ಆಗುತ್ತೆ. ಇಂಥವ್ರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು, ಅವಾಗ ರಿಪೇರಿ ಮಾಡ್ತಾರೆ ಸ್ವಲ್ಪ. ಆಮೇಲೆ ಅದು ಯಾವುದೋ ಅದು ಫೈನಾನ್ಸ್ ಕಂಪನಿ, ಆ ಕಂಪ್ನಿಗೂ ತಿಳಿಸ್ಬೇಕು ಇವನು ನೀವು ಕುಡ್ಕೊಂಡ್ ಬಂದಿದ್ದಾನೆ ಅಂತ ಅಂದ್ಬಿಟ್ಟು. ಇಂಡಿ ತಾಲೂಕು, ವಿಜಯಪುರ ಇಂಡಿ ತಾಲೂಕಿನಲ್ಲಿ ನಡೆದಿರೋ ಘಟನೆ. ನೀವು ಡ್ರಿಂಕ್ ಮಾಡಿದಲ್ಲ? ಇಲ್ಲ ಇಲ್ಲ, ಸೀದಾ ಹೇಳು ಮಾಡಿದಲ್ಲ? ಡ್ರಿಂಕ್ ಮಾಡಿದಿ? ಡ್ರಿಂಕ್ ಮಾಡಿದಿ? ಇಲ್ಲ ಇಲ್ಲ ಹೇಳ, ನೀ ಡ್ರಿಂಕ್ ಮಾಡಿದಿಲ್ಲ? ಸೀದಾ ಖುಲ್ಲ ಮಾಡಿ. ನೀವು ಡ್ರಿಂಕ್ ಬೈದಿದಿ? ನೀ ಡ್ರಿಂಕ್ ಮಾಡಿದಿಲ್ಲ? ಡ್ರಿಂಕ್ ನಾವು 17 ನಂಬರ್ ವಾರ್ಡ್ ಒಳಗೆ ಇರ್ತೀವಿ. ಮೆಂಬರ್ ಅಯ್ಯೂಬ್ ರಾಜೇಶ ಭಾವನ ನಾವಿಬ್ರು ಬೈಕ್ ಮೇಲೆ ಹೊಂಟಿದ್ದೀವಿ. ಗಲಾಟೆ ನಡೆದಿತ್ತು ಇಲ್ಲಿ. ಏನು ಗಲಾಟೆ ನಡೆದು ಅನ್ಕಿಸಿ ಬಂದು ನೋಡಿದಾಕಾರ ಈ ಹುಡುಗನ ಕೂಡ ಜಗಾಟ ಮಾಡ್ಲಿಕ್ಕೆ ಹಚ್ಚಿದ್ದ. ಅದಕ್ಕಿಂತ ಮೊದಲು ಅವ್ರ ಮನೆಯೊಳಗೆ ಹೆಣ್ಮಕ್ಳಿಗೆ ಸಂಘನ ಬಗ್ಗೆ ಇದು ಮಾಡಿದ. ಅವ್ರು ಹೇಳ್ದು ದಾರು ಕುಡ್ಕಿಸಿ ಇದು ಮಾಡ್ಯಾನ. ನಾವು ಎಲ್ಲರೂ ಮನೆಯವರು ಕುಡ್ಕಿಸಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆವು. DC ಸಾಗರ ಆದೇಶ ಆದ ಸಂಘಿನವ್ರು ಬಂದು ಕಿಸಿ ಕುಡ್ದ. ಬೆಳಗ್ಗೆ ಸಂಘಿನವರು ಬಂದಿರು ಸಾಹೇಬರು ಬಂದ ಬಳಿಕ ಡೋರ್ ಲಾಕ್ ಡೋರ್ ಇದು ಮಾಡಿದ್ರು. ಆಮೇಲೆ ನಾನು ಓಪನ್ ಮಾಡಿ ನೋಡಿದ್ರೆ ಸರ್ ಭಾಳ ವಾಸನೆ ಬರಕತ್ತಿತ್ತು. ಅವರು ನಶ ಮಾಡಿ ಬಂದಿದ್ದರು. ಬಂದಮೇಲೆ ಫೋನ್ ಮಾಡಮ್ಮೆ ನಾ ಬರಮ್ಮೆ ಅವ್ರು ಕೇಳಮ್ಮೆ ನನ್ನ ಮೇಲೆ ಮೈಗಳು ಬಂದು ನುಗ್ಸೋದು, ಇದು ಮಾಡೋದು, ಬೈಯೋದು ಎಲ್ಲ ಮಾಡೋದು. ನಾವು ಅಟ್ಟದ ಅಣ್ಣವ್ರು ಬಂದು ನೋಡಿ ಎಲ್ಲ ಬಿಡಿಸಿದ್ರು. ಅಣ್ಣವ್ರು ಹೊಂಟ್ರಿ ಬೈಕ್ ಮೇಲೆ ಅವ್ರು ಬಂದು ನೋಡಿ ಏನಾಗಿಲ್ಲ ಎಲ್ಲ ಯಾರ್ದು ಕೇಳಿಲ್ಲ. ನಾವು ಫುಲ್ ಡ್ರಿಂಕ್ ಮಾಡಿದ್ವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುರುಷೋತ್ತಮ್ ಅವರಿಂದ ಪಡ್ಕೊಳ್ಳೋಣ. ಪುರುಷೋತ್ತಮ್, ಇದು ಕ್ರಿಮಿನಲ್ ಅಫೆನ್ಸ್ ರೀ. ಇದು ಸಾಲ ವಸೂಲಿ ಮಾಡೋಕ್ಕೆ ಬರೋದು ಬೇರೆ, ಕುಡ್ಕೊಂಡು ಬಂದು ಗಲಾಟೆ ಮಾಡೋದು ಅದು ಕ್ರಿಮಿನಲ್ ಅಫೆನ್ಸ್. ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಪೊಲೀಸರಿಗೆ ಅಂತ. ಖಂಡಿತ ಅರವಿಂದ್, ಯಾಕಂದ್ರೆ ಇದನ್ನ ನೋಡಿದ್ರೆ ಏನಂತಂದ್ರೆ ಈ ರೀತಿ ಯಾವ ರೀತಿ ಅಂತಂದ್ರೆ ಮೊದಲನೇದಾಗಿ ಈ ರೀತಿ ಅವ್ರ ಮೇಲೆ ಕಿರುಕುಳ ಕೊಡ್ತಾ ಇರೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಈ ರೀತಿ ಮದ್ಯ ಕುಡಿದು ಬಂದು ಈ ರೀತಿ ಎಲ್ಲ ಗಲಾಟೆ ಮಾಡೋದು, ಆಮೇಲೆ ಅವ್ರ ಮನೆ ಮುಂದೆ ಈ ರೀತಿ ಎಲ್ಲ, ಯಾಕಂದ್ರೆ ಹೆಣ್ಮಕ್ಳೆಲ್ಲ ಇರ್ತಾರೆ ಅವ್ರ ಮನೆ ಅವ್ರ ಎದುರುಗಡೆ ಈ ರೀತಿ ಎಲ್ಲ ಕುಡ್ಕೊಂಡ್ ಬಂದೆಲ್ಲ ಗಲಾಟೆ ಮಾಡಿ ನಾವು ದುಡ್ಡು ಕೊಡ್ಲಿಲ್ಲ, ನಾವು ಇಲ್ಲ ಮನೆಯಿಂದ ಹೋಗಲ್ಲ ಅಂತ ಹೇಳಿ ಈ ರೀತಿ ಎಲ್ಲ ನಶೆಲೆಲ್ಲ ಈ ರೀತಿ ವಸೂಲಿ ಮಾಡ್ಲಿಕ್ಕೆ ದಂಧೆಗೆ ಇಳಿದಿರ ಅಂತ ಹೇಳ್ಬೋದು. ಈ ಮಟ್ಟಕ್ಕೆ ಇಳಿದ್ರು ಕೂಡ ಜನರು ಹೆದರ್ತಾ ಇದ್ದಾರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಕೂಡ ಇದು ತಿಳಿದು ಬಂದಿದೆ. ಯಾಕಂತಂದ್ರೆ ಈ ರೀತಿ ಕಂಪ್ಲೇಂಟ್ ಮಾಡಿದ್ರೆ ಮತ್ತೆ ಈ ರೀತಿ ಕುಡಿದು ಬಂದಿದ್ದಾರೆ, ಮತ್ತೆ ನಮ್ಮ ಮೇಲೆ ಏನಾದ್ರು ಹಲ್ಲೆ ಮಾಡ್ತಾರ ಅಥವಾ ಯಾವ ರೀತಿ ಮತ್ತೆ ಯಾವ ರೀತಿ ಒಂದು ಕ್ರಮಕ್ಕೆ ಅವ್ರು ಮುಂದಾಗ್ತಾರೆ ಅನ್ನೋದಕ್ಕೆ ಈ ನಿಟ್ಟಿನ ಹೆದರಿನೇ ಅರ್ಧ ಜನರು ಏನು ಅಂತಂದ್ರೆ ಅರವಿಂದ್ ಯಾವುದೇ ರೀತಿಯ ಒಂದು ಕಂಪ್ಲೇಂಟ್ಗೆ ಮುಂದಾಗ್ತಾ ಇಲ್ಲ ಅರವಿಂದ್. ಬಟ್ ಹಂಗಲ್ಲ, ಅವ್ರಿಗೊಂದು ಸ್ವಲ್ಪ ಅರಿವು ಜಾಗೃತಿ ಮೂಡಿಸೋಂಥ ಕೆಲಸ ಆಗ್ಬೇಕಿರ್ಲಿ, ಫೈನ್. ಬಟ್ ಈಗ ಮುಂದಿನ ನಡೆ ಏನು ಆ ಕುಟುಂಬದ್ದು ಅಂತ? ಸದ್ಯಕ್ಕೆ ಏನು ಅಂತಂದ್ರೆ ಈ ಬಗ್ಗೆ ಏನಂತಂದ್ರೆ ಪೊಲೀಸ್ ಠಾಣೆಗೂ ಕೂಡ ಹೋಗಿ ಅವ್ರೀಗ ಒಂದು ಮನವಿನ ಮಾಡಿದ್ದಾರೆ. ಈ ರೀತಿ ಬಂದು ನಮ್ ಗಲಾಟೆ ಮಾಡ್ತಾ ಇದ್ದಾರೆ ಹಿಂಗೆ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಾಗೆ ಪೊಲೀಸರು ಕೂಡ ಈಗ ಏನು ಅಂತಂದ್ರೆ ಮೊದಲನೇದಾಗಿ ಅವರ FIR ದಾಖಲು ಮಾಡಿಲ್ಲ, ಆದ್ರೆ ಕಂಪ್ಲೇಂಟ್ ಏನ್ ಬರೆದು ಕೂಡಿ ಕಂಪ್ಲೇಂಟ್ ತಗೊಂಡ ನಂತರ ಅವ್ರಿಗೆ ನಾವು ತಾಕೀತ್ ಮಾಡ್ತೀವಿ ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ ಕಂಪ್ಲೇಂಟ್ ಆದ್ರೆ ಅವ್ರಿಗೆ ಕ್ರಮ ಕೂಡ ಜರುಗಿಸ್ತೀವಿ ಅನ್ನೋ ಭರವಸೆ ನೀಡಿದ್ದಾರೆ. ಮತ್ತು ಈ ರೀತಿ ಏನಂತಂದ್ರೆ SP ಅವರು ಕೂಡ ಸ್ಪಷ್ಟವಾಗಿ ಪಡಿಸಿದ್ದಾರೆ, ಈ ರೀತಿ ಯಾವುದೇ ಪ್ರಕರಣ ಇದ್ರು ಕೂಡ ಠಾಣೆಗೆ ಬನ್ನಿ, ನೀವು ಒಂದು ಮಾಹಿತಿ ಕೊಡಿ. ಅದ್ರ ಜೊತೆಗೆ ಏನು ಅಂತಂದ್ರೆ ದೂರು ಕೊಡ್ಲಿಕ್ಕಾಗಲಿ ಅಂದ್ರೆ ಮಾಹಿತಿ ಕೂಡ ಕೊಟ್ರೆ ನಾವು ಅದ್ರ ಬಗ್ಗೆ ಆಕ್ಷನ್ ತಗೊಳ್ತೀವಿ ಕೂಡ SP ಅವರು ಸ್ಪಷ್ಟಪಡಿಸಿದ್ದಾರೆ. ಓಕೆ ಪುರುಷೋತ್ತಮ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.